ಇನ್ನು ಎರಡನೇ ಸಂಗತಿ, ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿ ನಿಲ್ಲೇ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಆ ರೀತಿ ಪ್ರಯತ್ನ ನಡೆದಂಥ ಪರಿಣಾಮ ದೇಶ ವಿಭಜನೆ ಆಯಿತು ಧರ್ಮದ ಆಧಾರಿತವಾಗಿ. ದೇಶವನ್ನೇ ಬಿಟ್ಕೊಟ್ಬಿಟ್ರು. ಅದಾದ ನಂತರ ಕಾಶ್ಮೀರದ ಬಗ್ಗೆ ಚರ್ಚೆ ಶುರು ಆಯಿತು ಈ ದೇಶದಲ್ಲಿ. ಆ ಕಾಶ್ಮೀರ ಉಳಿಬೇಕು ಅಂತೇಳಿ ಯೋಚನೆ ಮಾಡಿದಾಗ ಆರ್ಟಿಕಲ್ 370 ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂಥೇಳಿ ನೆಹರು ಮಂತ್ರಿಮಂಡಲಕ್ಕೆ ಆಗ್ರಹ ಪಡಿಸಿದಂಥವರು ಸಾಮಾನ್ಯರಲ್ಲ. ಮಂತ್ರಿಮಂಡಲದಲ್ಲೇ ಇದ್ದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಇವತ್ತು ಅವರ ಬಲಿದಾನದ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಅವತ್ತು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿದ್ರಿ. ಬಲಿದಾನಗಳನ್ನು ಮಾಡಿ ಪಾರ್ಟಿ ಕಟ್ಟದಂಥ, ದೇಶವನ್ನು ಕಟ್ತಾ ಇರೋಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಆರ್ಟಿಕಲ್ 370 ಇವತ್ತನ್ನು ತೆಗೆದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಕಾಶ್ಮೀರ ಭಾರತದ ಕಿರೀಟ ಅಂಥೇಳಿ ಸಾಬೀತುಪಡಿಸಿದೆ. ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನು ಅವತ್ತು ಅನುಸರಿಸಿತು, ಮತ್ತೊಮ್ಮೆ ಅನುಸರಿಸಿದೆ. ವಸತಿ ಕೊಡುವಂಥ ಸಂದರ್ಭದಲ್ಲಿ 15% ಅವರಿಗೆ ಮೀಸಲಿಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥದ್ದು. ಇದೊಂದು ತುಷ್ಟೀಕರಣದ ದೊಡ್ಡದಾದಂಥ ಒಂದು ಕಾರ್ಯ ಮಾಡಿರುವಂಥದ್ದು, ಘೋರ ಅಪರಾಧದ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಸೂರು ಕೊಡಬೇಡಿ ಅಂತ ಹೇಳೋದಿಲ್ಲ. ಅವರು ಅಲ್ಪಸಂಖ್ಯಾತ ಇಲಾಖೆ ಒಳಗಡೆ ಜೋಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇರೋವಂಥದ್ದು. ಆ ಅಲ್ಪಸಂಖ್ಯಾತ ಇಲಾಖೆಯ ಮೂಲಕ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ನಡೆಸಿದೆ ಸರ್ಕಾರಗಳು. ಮತ್ತ್ಯಾಕೆ ವಿಶೇಷ ಸಂಗತಿಗಳನ್ನು ಜೋಡಿಸುವಂಥದ್ದು ಅಗತ್ಯ ಇದೆ? ಕಾಂಟ್ರಾಕ್ಟರ್ ಕೊಡಬೇಕು, ಅವರಿಗೆ ಟೆಂಡರ್ಗಳನ್ನು ಕೊಡಬೇಕು ಅಂದರೆ ಅದರಲ್ಲಿ ಮೀಸಲಾತಿಯನ್ನು ತರ್ತೀರಿ. ಈಗ ಮನೆಗಳನ್ನು ಕೊಡಬೇಕಾದ್ರೆ ಅವರಿಗೆ ಅದರೊಳಗೆ ಮತ್ತೆ ಮೀಸಲಾತಿಯನ್ನು 5% ಹೆಚ್ಚನ್ನು ಮಾಡ್ತೀರಿ. ಇದು ತುಷ್ಟೀಕರಣದ ಇನ್ನೊಂದು ಘೋರವಾದಂಥ ಮುಖವಾಡ. ಇದು ಸರಿಯಲ್ಲ ಇದು ಅಂಥೇಳಿ ಇದನ್ನು ಕೈ ಬಿಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ಅವರಿಗೆ ಸೂರು ಕೊಡಬೇಡಿ ಅಲ್ಲ, ಸೂರನ್ನು ಕೊಡೋಕೆ ಒಂದು ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳಲ್ಲೇ ಕೊಡಬೇಕಾಗತ್ತೆ. ನಾವು ಬಡವರಿಗೆ ಸೂರು ಅಂತಾದಾಗ ಎಲ್ಲರೂ ಬಂದುಬಿಡ್ತಾರೆ. ಅದರಲ್ಲಿ BPL ಅಡಿಯೊಳಗಡೆ ಬರುವಂಥ ವ್ಯಕ್ತಿಗಳಿಗೆ ಸೂರು ಕೊಡಬೇಕು ಅಂತ ಇರುವಂಥ ವ್ಯವಸ್ಥೆ. ಅಲ್ಲಿ ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಅವ್ರಿಗೆ ಕೊಡಬೇಕು ಅಂತ ಇರಬೇಕಾದ್ರೆ ಅದರಲ್ಲಿ ಇನ್ನು ಹೆಚ್ಚು 5% ಕೊಡಬೇಕು ಅನ್ನೋಂಥದ್ದು ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ, ಇದು ಅಕ್ಷಮ್ಯ ಅಂಥೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡವರಿಗೆ ಕೊಡಬೇಕು, ಓಕೆ, ಬಡವರಿಗೆ ಕೊಡಬೇಕಷ್ಟೇ. ಅದೇ ಹೇಳಿದೆ, ತುಷ್ಟೀಕರಣದ ನೀತಿ, ಡೋಂಗಿ ಜಾತ್ಯತೀತವಾದ ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡು ಬಂದಿದೆ. ಸೂಡೋ ಸೆಕ್ಯುಲರಿಸಮ್ ಅನ್ನೋಂಥ ಮಾತನ್ನು ಅವತ್ತು ಲಾಲ್ ಕೃಷ್ಣ ಅಡ್ವಾಣಿಯವರು ಭಾಳ ಪದಪ್ರಯೋಗಗಳನ್ನು ಮಾಡ್ತಾ ಇದ್ರು. ಅವತ್ತು ಅದು ಬಿಟ್ಟಿಲ್ಲ ಕಾಂಗ್ರೆಸ್. ಹಾಗಾಗಿ ಡೋಂಗಿ ಜಾತ್ಯತೀತವಾದವನ್ನು ಕಾಂಗ್ರೆಸ್ ಕೈ ಬಿಡಬೇಕು. ಸರ್ವರಿಗೂ ಸೂರು ಕೊಡುವಂಥ ವ್ಯವಸ್ಥೆಯನ್ನು ಬಡವರು ಯಾರಿದ್ದಾರೆ BPL ಹೋಲ್ಡರ್ ಅವರಿಗೆ ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು. ಅಲ್ಲಿ ಮೀಸಲಾತಿಯನ್ನು ತರುವಂಥದ್ದು ಅಗತ್ಯ ಇಲ್ಲ, ತರಕೂಡ್ದು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತೇನೆ.